ವೇದಪೀಠ ವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರಲೋಕ ಪವಿತ್ರ ಸುಚರಿತ್ರಾ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 7ನೆಯ ನುಡಿ ಮತ್ತು ಅರ್ಥವನ್ನು ತಿಳಿಯೋಣ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ದಾಸರು ಈ ಹಿಂದಿನ ನುಡಿಗಳಲ್ಲಿ ಪ್ರಾರಂಭದ ಮಂಗಳಕ್ಕಾಗಿ ಶ್ರೀ ನರಸಿಂಹದೇವರನ್ನು ಮೊದಲು ಮಾಡಿಕೊಂಡು ಪ್ರಾರ್ಥಿಸಿದ ನಂತರದಲ್ಲಿ ದೇವತಾ ತಾರತಮ್ಯವನ್ನು ಭಾರತೀ ದೇವಿಯವರಿಗೆ ತಿಳಿಸಿ ಈಗ ಮಧ್ಯಮಂಗಳದ ಸಂಪ್ರದಾಯ ಸೂಚಿಸುವುದಕ್ಕಾಗಿ ಹಾಗೂ ಗುರುತಾರತಮ್ಯ ತಿಳಿಸಲಿಕ್ಕಾಗಿ ಮತ್ತೆ ಶ್ರೀಹರಿಯ ದೇವಂದು ರೂಪವಾದ ಶ್ರೀ ವೇದವ್ಯಾಸ ದೇವರನ್ನ ಗುರುತ್ವೇನ ಸ್ತೋತ್ರ ಮಾಡಿದ್ದಾರೆ. ಶ್ರೀ ವೇದವ್ಯಾಸರ ಅದ್ಭುತ ಹಿರಿಮೆ ಹಾಗೂ ಅಪೂರ್ವ ಮಹಿಮಾ ಇರುವ ಸ್ತೋತ್ರ ಇದು. ಶಬ್ದಾರ್ಥ: ವೇದಪೀಠ, ವೇದಗಳನ್ನು ವಿಭಾಗಿಸಿ ಆ ವೇದಗಳಿಗೆ ಆಶ್ರಯರಾದ ಶ್ರೀ ವೇದವ್ಯಾಸರು, ವಿರಿಂಚಿ ಬ್ರಹ್ಮದೇವರು, ಭವ ಶಕ್ರ ರುದ್ರ ಇಂದ್ರಾದಿಗಳು, ಮೋದ ಚಿನ್ಮಯ ಗಾತ್ರ ಆನಂದ ಮತ್ತು ಜ್ಞಾನವನ್ನೇ ದೇಹವಾಗಿ ಉಳ್ಳ ಪರಮಾತ್ಮ, ಛೇದ ಭೇದ ವಿಷಾದ ಭೇದಿಸಲ್ಪಡುವುದು, ಕತ್ತರಿಸಲ್ಪಡುವುದು, ವ್ಯಸನ ಪಡುವುದು, ಆದಾನಾದಿ ಕಾರಣ ಸೃಷ್ಟ್ಯಾದಿ ಅಷ್ಟಕಗಳಿಗೆ ಕಾರಣರಾದಂಥ ಶ್ರೀ ವೇದವ್ಯಾಸ ದೇವರು. ಮೊದಲು ಸಂಕ್ಷಿಪ್ತ ಭಾವಾರ್ಥ ತಿಳಿದು ನಂತರ ಸ್ವಲ್ಪ ವಿಸ್ತಾರವಾಗಿ ತಿಳಿಯೋಣ. ವೇದಗಳಿಗೆ ಆಶ್ರಯದಾತರಾಗಿ ಹಾಗೂ ಬ್ರಹ್ಮಾದಿ ದೇವತೆಗಳಿಗೂ ವಿಶೇಷ ಜ್ಞಾನವನ್ನು ನೀಡುವಂಥವರಾಗಿ, ಜ್ಞಾನಾನಂದ ಸ್ವರೂಪವುಳ್ಳವರಾಗಿ, ಲೋಕಪಾವನರೂ ಉತ್ತಮ ಚಾರಿತ್ರ್ಯವುಳ್ಳವರೂ ಆಗಿ, ಜನನ ಮರಣ ಖಿನ್ನತೆ ಸುಖ ದುಃಖ ದೋಷರಹಿತರಾಗಿ, ಜಗಜ್ಜನ್ಮಾದಿ ಕಾರಣರಾಗಿ, ಸಜ್ಜನರ ರಕ್ಷಕರಾಗಿರುವ ಬಾದರಾಯಣರು ಎನಿಸಿದ ಶ್ರೀ ವೇದವ್ಯಾಸರೇ ನಮ್ಮನ್ನ ರಕ್ಷಿಸಿರಿ ಎಂಬುದು ದಾಸರ ಪ್ರಾರ್ಥನೆ. ಇದು ಸಂಕ್ಷಿಪ್ತ ಸಾಮಾನ್ಯ ಅರ್ಥ. ಆದರೂ ಇಲ್ಲಿ ಸ್ವಲ್ಪ ಚಿಂತನೆಯೊಂದಿಗೆ ವಿಸ್ತಾರ ಮಾಡಿ ಶ್ರೀ ವೇದವ್ಯಾಸರ ಮಹಿಮೆಯನ್ನು ನೋಡುವುದಾದರೆ, ವೇದಪೀಠ ಈ ಶಬ್ದಕ್ಕೆ ಅಪೌರುಷೇಯವಾದ ವೇದಗಳಾದ ಋಗಾದಿಗಳನ್ನು ಸೃಷ್ಟಿಯ ಆದಿಯಲ್ಲಿಯೇ ಇರುವಂತೆ ಪುನಃ ಅಭಿವ್ಯಕ್ತಿಗೊಳಿಸಿ, ಶಿಕ್ಷಾದಿ ವೇದಾಂಗಗಳನ್ನು ನಿರೂಪಿಸಿ, ಪೌರುಷೇಯವಾದ ಭಾರತ ಪುರಾಣಾದಿಗಳನ್ನು ರಚಿಸಿದ ಶ್ರೀ ವೇದವ್ಯಾಸರು ತಾವೇ ಹಯಗ್ರೀವ ರೂಪದಿಂದ ತಾವೇ ರಚಿಸಿದ್ದ ಮೂಲ ರಾಮಾಯಣ ಹಾಗೂ ಪಂಚರಾತ್ರಗಳನ್ನು ಪುನಃ ಪ್ರಚಾರಗೊಳಿಸಿ, ಅಂದರೆ ಅಭಿವ್ಯಕ್ತಿಗೊಳಿಸಿ, ವೇದಾಭಿಮಾನಿಯಾದ ಮಹಾಲಕ್ಷ್ಮಿಗೂ ಮತ್ತು ಬ್ರಹ್ಮಾದಿಗಳಿಗೂ ಆಶ್ರಯದಾತರಾಗಿ ಇರುವವರೇ ಶ್ರೀ ವೇದವ್ಯಾಸರು. ಆದ್ದರಿಂದ ವೇದಪೀಠ ಈ ಶಬ್ದವು ಅವರ ವಿಶೇಷ ಕಾರ್ಯವೈಖರಿಯನ್ನು ಸೂಚಿಸುವಂಥ ನುಡಿಯಾಗಿದೆ. ಇನ್ನು ವಿಜ್ಞಾನದಾಯಕ ಎಂಬುದರಿಂದ ಬ್ರಹ್ಮಾದಿಗಳಿಗೆ ಕೇವಲ ಜ್ಞಾನ ಅಲ್ಲ, ಮೋಕ್ಷೋಪಯೋಗಿ ತತ್ವಜ್ಞಾನವನ್ನು ನೀಡುವವರು ಎಂಬ ಅರ್ಥ. ಮುಂದೆ ಮೋದ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ, ಯಾವುದೋ ಒಂದು ಸಾಮಾನ್ಯ ಜೀವಿಯಂತೆ ಎಲುಬು ರಕ್ತ ಮಾಂಸಗಳಿಂದ ಕೂಡಿದ ಪ್ರಾಕೃತ ದೇಹ ಅಲ್ಲ ವೇದವ್ಯಾಸರದು. ಮಣಿಮಂಜರೆಯಲ್ಲಿ ಇದನ್ನೇ ತಿಳಿಸುತ್ತಾರೆ. ಒಂದೇ ಗೋವಿಂದ ಮಾನಂದ ಜ್ಞಾನದೇಹಂ ಪತಿಶ್ರಿಯ ಎಂಬುದಾಗಿ ಜ್ಞಾನಾನಂದ ಶರೀರ ಆ ಭಗವಂತನದು. ಮುಂದೆ ಪರಮಾತ್ಮನನ್ನ ದಾಸರು ಸುಚರಿತ್ರ ಎಂಬುದಾಗಿ ಹೇಳಿದ್ದಾರೆ. ಚಾರಿತ್ರ್ಯ ಎಂದರೆ ಶೀಲ, ಸುಚರಿತ್ರ ಒಳ್ಳೆಯ ಚಾರಿತ್ರ್ಯವುಳ್ಳವ ಪರಮಾತ್ಮ. ಏಕೆ ಹೀಗೆ ಹೇಳಿರಬಹುದು ಎಂದರೆ, ಕೆಲವರು ಶ್ರೀ ವೇದವ್ಯಾಸ ದೇವರನ್ನ ಯಾವುದೋ ಒಬ್ಬ ಕಶ್ಚನ ಋಷಿ ಎಂಬುದಾಗಿ ಹೇಳಿ ಘೃತಾಚಿಯನ್ನು ಕಾಮಿಸಿ ಶುಕರನ್ನು ಪಡೆದರೆಂಬ ಆರೋಪ ತಾಮಸ ಪುರಾಣದಲ್ಲಿ ಮಾಡಿದ್ದು ಉಂಟು.
ಅದು ಅವಿವೇಕಗಳ ಮಾತು. ಪರಮಾತ್ಮನಿಗೆ ಯಾವುದೇ ಸುಖ ಭೋಗಗಳ ಅವಶ್ಯಕತೆಯೂ ಇಲ್ಲ. ಅವನು ಸ್ವರಮಣ, ಕೇವಲ ಅಸುರ ಮೋಹನಕ್ಕಾಗಿ ಮಾಡಿದ ನಟನೆಯೇ ಹೊರತು ಬೇರೆ ಏನಿಲ್ಲ ಎಂಬುದನ್ನು ತಿಳಿಸಿಕೊಡಲಿಕ್ಕಾಗಿ ದಾಸರು ಸುಚರಿತ್ರ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ಮುಂದೆ ಬಾದರಾಯಣ ಎಂಬ ಶಬ್ದ ಪ್ರಯೋಗ ಇದೆ. ಇದರಿಂದ ಶ್ರೀ ವೇದವ್ಯಾಸರು ಬದರಿಯಲ್ಲಿ ನೆಲೆಸಿದ್ದು ಅವರ ವಾಸಸ್ಥಾನವದು ಎಂಬುದು ಮೇಲ್ನೋಟದ ಒಂದು ಅರ್ಥವಾದರೂ, ಬದರ ಎಂದರೆ ಚಂದ್ರ, ಅಯನ ಎಂದರೆ ಆಶ್ರಯ, ಚಂದ್ರನಲ್ಲಿಯೂ ಇದ್ದು ಬೆಳಕು ನೀಡುವನೆಂಬ ಅರ್ಥವನ್ನು ಗೀತೆಯ 15ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳಿರುವುದರಿಂದ ಇಲ್ಲಿ ಕೃಷ್ಣನ ಮತ್ತೊಂದು ರೂಪವೇ ಶ್ರೀ ವೇದವ್ಯಾಸ ರೂಪ ಎಂಬುದು ಗಮನಾರ್ಹ. ದಾಸರು ಹೀಗೆ ಶ್ರೀ ವೇದವ್ಯಾಸರ ಹಿರಿಮೆ, ಗರಿಮೆ, ಮಹಿಮೆಗಳನ್ನು ಸಮಗ್ರವಾಗಿ ಸಂಗ್ರಹಿಸುವ ಮತ್ತು ಬಹಳ ಔಚಿತ್ಯಪೂರ್ಣವಾದ ಅಪೂರ್ವವಾದ ಈ ನುಡಿಯು ಭಾಮಿನಿ ಷಟ್ಪದಿಯ ಸಂಸ್ಕೃತ ಶ್ಲೋಕದಂತೆ ಕಂಗೊಳಿಸುತ್ತಿದೆ. ಇಲ್ಲಿ ಬಳಸಿರುವ ಎಲ್ಲ ಶಬ್ದಗಳೂ ಸಹ ಸಂಸ್ಕೃತ ಭೂಯಿಷ್ಠವಾದದ್ದೇ ಆಗಿದೆ ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.